ಬಾಲ ನ್ಯಾಯ ಮಂಡಳಿಯ ಪರಿವೀಕ್ಷಣಾಲಯದಲ್ಲಿ ಕಾನೂನಿನ ಸಂಘರ್ಷಗಳ ಒಳಪಟ್ಟ ಬಾಲಕರ ಉಪಯೋಗಕ್ಕಾಗಿ ಸಂಗೀತ ವಾದ್ಯಗಳನ್ನು ಹಸ್ತಾಂತರಿಸುವ ಕಾರ್ಯಕ್ರಮ. ಹೌದು, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ನಗರ ಜಿಲ್ಲೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಂಗಳೂರು ಇವರಿಂದ ಬಾಲ ನ್ಯಾಯ ಮಂಡಳಿಯ ಪರಿವೀಕ್ಷಣಾಲಯದಲ್ಲಿ ಕಾನೂನಿನ ಸಂಘರ್ಷಗಳ ಒಳಪಟ್ಟ ಬಾಲಕರ ಉಪಯೋಗಕ್ಕಾಗಿ ಸಂಗೀತ ವಾದ್ಯಗಳನ್ನು ಹಸ್ತಾಂತರಿಸುವ ಕಾರ್ಯಕ್ರಮವನ್ನು ಬಾಲ ನ್ಯಾಯ ಮಂಡಳಿ ಮಡಿವಾಳ ಸಿದ್ಧಾರ್ಥ ಲೇಔಟ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ಸಿದ್ದಪ್ಪ ಸುನಿಲ್ ದತ್ ಯಾದವ್ ಅವರು ಗೌರವ ಅಧ್ಯಕ್ಷರು, ಬಾಲ ನ್ಯಾಯ ಸಮಿತಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಶ್ರೀ ಮುರಳೀಧರ ಪೈ ಬಿ, ಪ್ರಧಾನ ನಗರ ಸಿವಿಲ್ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ನಗರ ಶ್ರೀ ಎಚ್ ಶಶಿಧರ ಶೆಟ್ಟಿ, ಮಾನ್ಯ ಸದಸ್ಯ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಶ್ರೀಮತಿ ನಾಗವೇಣಿ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಬೆಂಗಳೂರು ಕೇಂದ್ರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಂಗಳೂರು ಮತ್ತು ಶ್ರೀ ವರದರಾಜ್ ಬಿ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ನಗರ ಜಿಲ್ಲೆ ಅವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇಲ್ಲಿರುವ ಮಕ್ಕಳನ್ನ ನಾವು ಸಮಾಜದ ಮುಖ್ಯವಾಹಿನಿಯಲ್ಲಿ ತರಬೇಕು. ಅವ್ರಿಗೆ ಆ ರೀತಿಯ ಒಂದು ಪರಿಸರ ಮಾಡಬೇಕು. ಆಮೇಲೆ ಇಲ್ಲಿ ಕೆಲಸ ಮಾಡೋರು, ಇಲ್ಲಿರೋರು ಆ ಒಂದು ಸೆನ್ಸಿಟಿವಿಟಿನ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿದ್ರೆ ಇವ್ರನ್ನ ನಮ್ಮ ಜೊತೆಯಲ್ಲಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಸೇರುವಂಥ ಒಂದು ಪರಿಸರನ ಕ್ರಿಯೇಟ್ ಮಾಡ್ತೀವಿ. ಇಲ್ಲಿರೋ ಹುಡುಗರಿಗೆ ನಮ್ಮಿಂದ ನೋಡಿ ನಮ್ಮ ಥರ ಆಗಬೇಕು ಅಂತ ಅನಿಸ್ಬೇಕು. ಅವರಿಲ್ಲಿ ಕೇವಲ 1 ವಾರ ಅಥವಾ 2 ವಾರ ಇರ್ತಾರೆ. ಆ ಟೈಮಲ್ಲಿ ಇದ್ದಾಗ ಯಾವುದಾದ್ರೂ ಈ ಪರಿಸರ ನೋಡಿ ಅವರ ಒಂದು ಮನಸ್ಸು ಪರಿವರ್ತನೆ ಆಗಬೇಕು ಅಂತ ಒಂದು ಪರಿಸರ ನಾವು ಕ್ರಿಯೇಟ್ ಮಾಡ್ತೀವಿ. ಅಷ್ಟು ಹೇಳಿ ಇಂಥ ಒಂದು ಸಮಾರಂಭನ ಇನ್ನೂ ಫ್ರೀಕ್ವೆಂಟಾಗಿ ಮಾಡಿ ಇಲ್ಲಿ ಬಂದಿರೋ ಮಕ್ಕಳನ್ನ ನಾವು ಕಳಿಸ್ಕೊಟ್ಟಾಗ ಅವರೊಂದು ಮನಸ್ಸು ಪರಿವರ್ತನೆ ಆಗಬೇಕು ಅಂತ